ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಸ್ಟ್ರಾಂಗ್ ಸ್ಪರ್ಧಿ ಯಾರು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ. ಇಲ್ಲಿ ಎರಡು ವ್ಯಕ್ತಿಗಳು ಭಾರಿ ಸ್ಟ್ರಾಂಗ್ ಇದ್ದಾರೆ ಈ ಸೀಸನ್ ಅಲ್ಲಿ. ಒಂದು ಗಿಲ್ಲಿ, ಇನ್ನೊಂದು ರಕ್ಷಿತಾ. ಗಿಲ್ಲಿಗೆ ಲಾಸ್ಟ್ ವೀಕಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಇದಾದ್ರು ಅಂತ ಹೇಳಿದ್ರೆ ಅವರೇ ಮಾಡ್ಕೊಂಡದ್ದು ಡಿಸಿಷನ್ ತಗೊಳ್ಳುವಾಗ, ಕ್ಯಾಪ್ಟನ್ಸಿ ಆದಾಗ. ಬಟ್ ರಕ್ಷಿತಾ ಅವರು ಏನು ಮಾಡದೇ ಸಹ ರಕ್ಷಿತನನ್ನು ತುಂಬ ಟ್ರೋಲ್ ಮಾಡ್ತಿದ್ದಾರೆ. ಟ್ರೋಲ್ ಅಂತ ಹೇಳಿದ್ರೆ ನಿಮಗೆ ಬೇರೆ ಬೇರೆ 1,000 ಪೇಜ್ ಕ್ರಿಯೇಟ್ ಮಾಡಿ ರಕ್ಷಿತನ ಬಗ್ಗೆ ಕೆಟ್ಟದಾಗಿ ಸ್ಟೇಟಸ್ ಹಾಕಿ ಅದರ ಬಗ್ಗೆ ಇದು ಮಾಡ್ತಿದ್ದಾರೆ. ತುಂಬ ಸಾವಿರಾರು ಜನ ಬಂದು ಕಮೆಂಟ್ ಮಾಡೋದು ಇದೆಲ್ಲ ನಡೀತಿದೆ. ಇದರ ಹಿಂದೆ ಯಾರಿರಬಹುದು ಅಂತೇಳಿ ತುಂಬ ಜನರಿಗೆ ಆಶ್ಚರ್ಯ ಇದೆ. ಯಾಕಂತ ಹೇಳಿದರೆ ರಕ್ಷಿತನವನನ್ನು ಹೇಟ್ ಮಾಡೋದಕ್ಕಿಂತ ರಕ್ಷಿತ ಅವಳನ್ನು ಇಷ್ಟಪಡುವ ಜನರ ಸಂಖ್ಯೆ ಜಾಸ್ತಿ. ಅರ್ಥ ಆಯ್ತಾ ನಿಮಗೆ? ಹೇಟ್ ಮಾಡ್ತಾರೆ. ಈಗ ಒಬ್ಬ ವ್ಯಕ್ತಿ ಕೆಲವರಿಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಅವರನ್ನು ಹೇಟ್ ಮಾಡ್ತಾರೆ. ಬಟ್ ರಕ್ಷಿತನನ್ನು ಹೇಟ್ ಮಾಡೋದು ಇಷ್ಟಕ್ಕಿಂತ ಇಷ್ಟಪಡುವವರ ಸಂಖ್ಯೆ ಜಾಸ್ತಿ. ಬಟ್ ಕೆಲವು ಜನರಿಗೆ ರಕ್ಷಿತನನ್ನು ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ರಕ್ಷಿತ ಕಿರ್ಚಾಡ್ತಾಳೆ, ರಕ್ಷಿತ ಬಿಹೇವ್ ಮಾಡೋದು ರೀತಿ ಕೆಲವರಿಗೆ ಇಷ್ಟ ಆಗಲ್ಲ. ಯಾರಿಗೆ ಇಷ್ಟ ಆಗಲ್ಲ ಅದು ಅವರಿಗೆ ಬೇರೆ ಸ್ಪರ್ಧಿ ಇಷ್ಟ ಆಗಿರ್ತಾರೆ. ಈಗ ಗಿಲ್ಲಿಯ ಫ್ಯಾನ್ಸಿಗೆ ಗಿಲ್ಲಿಯನ್ನು ಇಷ್ಟಪಡುವವರಿಗೆ ರಕ್ಷಿತ ಇಷ್ಟ ಆಗಲ್ಲ, ಅಥವಾ ಅಶ್ವಿನಿ ಅವರನ್ನು ಇಷ್ಟಪಡುವವರಿಗೆ ರಕ್ಷಿತ ಇಷ್ಟ ಆಗಲ್ಲ. ಅದೇ ಪ್ರಕಾರವಾಗಿ ಅದು ಒಂದು ಕಾಮನ್. ಬಟ್ ಇಲ್ಲಿ ಬೇಕು ಅಂತಾನೆ ಟಾರ್ಗೆಟ್ ಮಾಡ್ಕೊಂಡು ರಕ್ಷಿತನನ್ನು ಏನಕ್ಕೆ ಈ ತರ ಮಾಡ್ತಿದ್ದಾರೆ ಅಂತೇಳಿ ನಿಮ್ಗೊಂದು ಭಾರಿ ಕ್ಯೂರಿಯಾಸಿಟಿ ಉಂಟಾಗ್ಬೋದು. ನೀವೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಇದ್ದವರೇ, ನಮ್ಮ ಚಾನಲ್ಗೆ ಬಂದು ವಿಡಿಯೋ ವ್ಯೂಸ್ ನೋಡಿ ಕಮೆಂಟ್ ಹಾಕುವವರು ನೀವೆಲ್ಲ ಬೇರೆ ಸೋಷಿಯಲ್ ಮೀಡಿಯಾಲೆಲ್ಲ ಇದ್ದೀರಿ. ಕೆಲವು ಜನ ಇನ್ಸ್ಟಾಗ್ರಾಮು ಅಥವಾ ಬೇರೆ ಒಂದು ಪ್ಲಾಟ್ಫಾರ್ಮಲ್ಲೆಲ್ಲ ನೀವು ಇರಲ್ಲ. ಅಲ್ಲಿ ಏನೆಲ್ಲ ನಡೀತಿದೆ ಅದರ ಬಗ್ಗೆ ನಾವು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತೇವೆ ನಿಮಗೆ. ಇಲ್ಲಿ ಬೇರೆ ಈಗ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಬೇರೆ ಆದರೆ ಅಲ್ಲಿ ಪೇಜ್ ಕ್ರಿಯೇಟ್ ಮಾಡಿದ್ದಾರೆ. ಏನು ಇದು ಫೇಕಾ ಅಥವಾ ದುಡ್ಡು ಈ ಪ್ರಮೋಷನ್ ಮಾಡುವ ಟೀಮಾ ಏನಂತ ಗೊತ್ತಿಲ್ಲ. ಸುಮ್ಮನೆ ಒಂದು ಪೇಜ್ ಕ್ರಿಯೇಟ್ ಮಾಡಿ ಅಲ್ಲಿ ರಕ್ಷಿತನ ನಿನ್ನೆ ಒಂದು ಚಿಕ್ಕದೊಂದು ಇನ್ಸಿಡೆಂಟ್ ಆಯ್ತು. ಧ್ರುವಂತ್ ಅವರನ್ನು ನಾಮಿನೇಷನ್ ಮಾಡೋ ಒಂದು ರೀಸನ್ ಕೊಟ್ಟದ್ದು. ಅದು ಧ್ರುವಂತ್ ಅವರ ರಿಯಾಕ್ಷನ್ ಅನ್ನು ಹೈಲೈಟ್ ಮಾಡ್ಲಿಕ್ಕೋಸ್ಕರ ರಕ್ಷಿತನನ್ನು ಕಾಮಿಡಿ ತರ ಮಾಡಿ ಪೇಜ್ ಕ್ರಿಯೇಟ್ ಮಾಡಿ ಆ ಪೇಜಿಗೆ ಎಲ್ಲರೂ ಹಾಕ್ತಿದ್ದಾರೆ. ಬೇರೆ ಪೇಜಲ್ಲಿ 1,000 ಪೇಜಲ್ಲಿ ನಿನ್ನೆ ಅದೊಂದು ಎಪಿಸೋಡ್ ಚಿಕ್ಕ ವಿಷಯ ಬಂತು. ಅದೇ ಒಂದು ರಕ್ಷಿತ ಒಂದು ಒಳ್ಳೆ ರೀತಿ ಏನಾದ್ರು ಮಾಡಿದ್ರೆ ಅದನ್ನ ಆ ಪೇಜ್ ಅವರು ಹಾಕಲ್ಲ. ಅರ್ಥ ಆಯ್ತಾ ನಿಮ್ಗೆ? ಇದು ಅಂತ ಹೇಳಿದ್ರೆ ಟ್ರೋಲ್ ಮಾಡುವ ಪೇಜ್ ಅಲ್ಲ ಇದು. ಕೆಲವು ಟ್ರೋಲ್ ಪೇಜ್ ಇರ್ತದಲ್ಲ, ಅವರು ಫಸ್ಟ್ ಇಂದ ಟ್ರೋಲ್ ಮಾಡ್ಕೊಂಡು ಬರ್ತಾರಲ್ಲ ಆ ಪೇಜ್ ಅಲ್ಲ. ಇದು ಹೊಸದಾಗಿ ಕ್ರಿಯೇಟ್ ಆದ ಪೇಜ್ಗಳು ಇವೆಲ್ಲ. ಅಂತ ಹೇಳಿದ್ರೆ ಈಗ ಒಂದು ರೀಸೆಂಟ್ ಆಗಿ ಒಂದು ವಾರದ ಹಿಂದೆ ಎಲ್ಲ ಸ್ಟಾರ್ಟ್ ಆದ ಪೇಜ್ಗಳು ಈ ಪೇಜಲ್ಲಿ ಬರೀ ರಕ್ಷಿತನನ್ನು ನೆಗೆಟಿವ್ ಆಗಿ ನೋಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಒಂದು ಕ್ವಶನ್. ಯಾಕಂತ ಹೇಳಿದ್ರೆ ಇನ್ನೇನು ಫಿನಾಲೆಗೆ 2 ವಾರ ಇರುದು. ಈ ವಾರ ಬಿಟ್ಟರೆ ನೆಕ್ಸ್ಟ್ ವಾರದಲ್ಲಿ ಫಿನಾಲೆ ಬರ್ತದೆ. ಅರ್ಥ ಆಯ್ತಾ ನಿಮ್ಗೆ? ಹಾಗೆ ಇರುವಾಗ ನೆಕ್ಸ್ಟ್ ವೀಕಲ್ಲಿ ಒಬ್ಬರ ಮೇಲೆ ಎಲಿಮಿನೇಷನ್ ಆಗ್ತಾರೆ. ಈ ವಾರದಲ್ಲಿ 2 ಜನ ಎಲಿಮಿನೇಟ್ ಆಗಿ ಹೋಗ್ತಾರೆ. ಇನ್ನು ಉಳಿದು 5 ಜನ, ಅದರಲ್ಲಿ ರಕ್ಷಿತಾ ಉಳಿತಾಳೆ. ಬಟ್ ರಕ್ಷಿತ ನಾನು ಇದು ಮಾಡುದು ಯಾರು, ಅಷ್ಟು ಟ್ರೋಲ್ ಮಾಡುದು ಯಾರು? ಈಗ ಜನರಿಗೆ ಒಂದು ಕ್ವಶನ್ ಇರ್ತದೆ. ಕೆಲವು ಜನ ಬಿಗ್ ಬಾಸ್ ಮನೆಗೆ ಹೋದ ಸ್ಪರ್ಧಿಗಳು PR ಟೀಮ್ ಅನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಬಗ್ಗೆ ಪ್ರಮೋಷನ್ ಮಾಡ್ಲಿಕ್ಕೆ ದುಡ್ಡು ಕೊಟ್ಟು ಹೋಗಿದ್ದಾರೆ. ಅದರ ಸಲುವಾಗಿ ರಕ್ಷಿತ ಏನು ಆ ಥರ PR ಟೀಮ್ ಇಟ್ಕೊಂಡಿಲ್ಲ. ಅವರು ಈ ತರ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಬ್ಬ ಸ್ಪರ್ಧಿಗಳಿಗೆ ಅವರದು PR ಟೀಮ್ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನೇ ಪ್ರಮೋಷನ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಹೇಟರ್ಸ್ಗಳು ಅಂತ ಹೇಳಿದ್ರೆ ರಕ್ಷಿತನನ್ನು ಯಾರೆಲ್ಲ ಇಷ್ಟಪಡಲ್ಲ, ಈಗ ಬೇರೆ ಸ್ಪರ್ಧಿಗಳನ್ನು ಇಷ್ಟಪಡುವ ಸ್ಪರ್ಧಿಗಳು ಕೆಲವು ಜನ ಈ ಪೇಜ್ ಕ್ರಿಯೇಟ್ ಮಾಡಿ ಸುಮ್ಮನೆ ಫೇಕ್ ಹಬ್ಬಿಸ್ತಿದ್ದಾರೆ. ಏನೇ ಫೇಕ್ ಮಾಡಿದ್ರು ರಕ್ಷಿತನನ್ನು ಜೆನ್ಯೂನ್ ಆಗಿ ಇಷ್ಟಪಡುವ ವ್ಯಕ್ತಿಗಳಿಗೆ ರಕ್ಷಿತ ಇಷ್ಟ ಆಗಿದ್ದಾರೆ. ಏನೇ ಆಗಲಿ ಈ ತರ ಒಬ್ಬ ವ್ಯಕ್ತಿಯನ್ನು ಸುಮ್ಮನೆ ಫೇಕ್ ಮಾಡಬಾರ್ದು. ನಮಗೆ ಒಂದು ಅನಿಸಿದ ಪ್ರಕಾರ. ನಿಮಗೆ ಇದರ ಬಗ್ಗೆ ಏನು ಅನಿಸ್ತು? ನೀವೆಲ್ಲಾದ್ರೂ ನೋಡಿದ್ರೆ ಆ ಥರದೊಂದು ಫೇಕ್ ಪೇಜ್ ಕ್ರಿಯೇಟ್ ಮಾಡಿದ್ದು? ಇದರ ಬಗ್ಗೆ ಏನು ಅನಿಸ್ತು? ರಕ್ಷಿತನ ಬಗ್ಗೆ ಏನು ಅನಿಸ್ತದೆ ನಿಮಗೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.